ಅಲ್ಲಿ ಕುಂತವ ಬಾಗಲಾಗ ನನ್ ಕಂಡಲ್ಲ. ಹೌದು ಆಮೇದಕ್ಕೆ ಬಂದ ಈಗ. ಬಂದ್ಲಾ ಈಕಿ. ಬಂದ್ಲಾ ಈಕಿ. ಬಾ ಬಾ. ಎಲ್ಲೋಗಿದ್ದೆ ಎಲ್ಲೋಗಿದ್ದೆ? ಆ, ಬಿಡ್ರಿ ಕೂದ್ಲ ಬಿಡ್ರಿ. ಏ ಕೈ ಬಿಡಾಕಿನ. ಕೂದ್ಲ ಬಿಡ್ತೀರೇನ ಮಂದಿ ಕರೀರಿ. ಏನಾತ? ನೋಡಪ್ಪ ನೀ ಮಾಡ್ತಿರೋ ಪದ್ಧತಲ್ಲ. ನನ್ನ ಹೆಂಡತಿ ಹೊಡಿತೇನಿ ಬಡಿತೇನಿ, ಬೇಕಾದ್ ಕಡದ್ ಚಲ್ತಾನಿ, ಕಡದ್ ಚರ್ಗ ಚಲ್ತಾನಿ. ನೀವೇನ್ ಕೇಳ್ತಿರೋದನ್ನ? ಕಡದ್ ಚರ್ಗ ಚಲ್ಲಾಕ ನೀನ್ ಏನ್ ತೊಬೇಕಿ ಅಲ್ಲಕಿ ಈ ಮನಿ ಮಗಳು ನಮ್ ತಂಗಿ ಅದಳಕಿ. ಏನ್ ನಿನ್ ತಿಂಡಿ ಇಲ್ಲದಕ್ ಬಂದ್ ಜಗಳತಿಗೆ ಯಾಕತ್ತಿ ನೀನ್? ಗಂಡ್ ಹೇಳಾರ ಏನೋ ಯಾವಾರ ಮಾಡಕತ್ತಾಳಂತಲಿಕ್ಕೆ. ಹೆಂಗ್ ಮಾಡಕತ್ಲಿಕ್ಕೆ? ಅಲ್ಲ ನಿಮಗ್ ಗೊತ್ತಾಕತಿ ಇಲ್ಲ ಗಂಡಗ್ ಒಂದ್ ಮಾತು ಹೇಳು ಕೇಳು ಅಂತೇಳಿ. ಹಾ ಬೇಷದಿ ಬಿಡು ನೀನು. ಅಲ್ಲ ತಂಗಿ ಬಂದಾಳ ಮಸ್ತ್ ದುಡಿಯಾಕ ರೊಕ್ಕ ಇಟ್ಕೊಂಡ್ಬಿಡಣ ಅಂತೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯನ. ಅಲ್ಲ ಆ ಸುಳೆ ಮಗ್ ಹೇಳ್ತಿಲ್ಲ ನೀನ? ಯಾಕ ನಾವೊಂದಿದ್ವೇನ ಕಿಂತ ನಮ್ಮ ಮನಿಗ್ ಬಿಡು ಅಂತೇಳಿ? ಅಲ್ಲಲ್ಲ ಬೇಸದ್ ಹೇಳ ಒಟ್ಟ. ನಿನ್ಗೆ ಯಾರು ಹೇಳಿದ್ರು ನಿನ್ಗೆ ಅವ್ನು ತಂದ್ಬಿಡು ಅಂತೇಳಿ? ನಮ್ಮ ತಂಗಿ ಇಲ್ಲಿ ನಾವೇನ್ರ ಬಂದಿದ್ವಿ ನಿಮ್ಮ ಮನಿಗೆ ನಮ್ಮ ತಂಗಿ ಕರ್ಕೊಂಬರಕ? ಇಲ್ಲೋದಿಲ್ಲ ಮತ್ ಹೆಂಗ್ ಅಂತೀನಿ ಈ ಮಾತ? ಹೌದನ? ಏನ್ ದುಡ್ದು ಏನ್ ಇಟ್ಕೋಬೇಕಂತಿಲ್ಲ, ಮಚ್ ತಗೊಂಡ್ ಎತ್ಬೇಕತ್ತ ಕೊಲ್ತೇನೆ ಅಂತೇಳಿ ದಿಮಾಕ್ ಮಾಡ್ದೇವ್ ನೀನು. ಪಾಪ ರಾತ್ರಿ ಜೀವನ ಉಳಿಸ್ಕೊಳಕ ಹೆದರಿ ಓಡಿ ಬಂದ ನಮ್ಮ ತಂಗಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಉಳ್ದಿ ಮಗನ ಕಂಪ್ಲೇಂಟ್ ಕೊಟ್ಟಿದ್ರು ಮುಕ್ಕಳ ಬಡ್ಗಿ ಹಾಕಿ ತಿರುತ್ತಿದ್ರು. ಮತ್ ನಮ್ಗ ಹೇಳ್ತಾ ನಿಮ್ಮ ಮಗ ನೆಟ್ಗ ದುಡ್ದು ಹೆಂತಿ ನೋಡ್ಕೊಳ್ಳೋ ಕಿಮ್ಮತ್ತಿಲ್ಲ, ಕಿಮ್ಮತ್ ಗಿಳಿಸೋಳ ಮಗನ. ಕುಡ್ದು ಕಾಸ್ಲಿ ಅಲ್ಲಿ ಬಿದ್ದಿರ್ತಿ, ಅವ್ರ ಇವ್ರ ಕೈ ಮೆತ್ತಕ್ ಹೋಗಿ ನಾಟಕ ಮಾಡಿ ಈಗ ಮತ್ ಬಂದ. ನೀವು ಎದಕ್ ಬಂದಿಲ್ಲ ಜಗಳ ತೆಗಿಯಕ್? ನೀನ ಮನೆ ಬಂದಿದ್ವಿ ನಿಮ್ಮ ಮನೆಗೆ ಸಮಾಧಾನ ಮಾಡಿ ಕಿನ್ ಬಿಟ್ರ ಅಂತೇಳಿ ಎಷ್ಟ್ ಮಾತಾಡಿದಿ ನೀನು ಊರಾಗಲ್ಲ. ಮತ್ ಇಲ್ಲಿ ಬಂದ ಏನೋ ಒಂದ್ ತನ್ನ ಬಾಳೆಕ ದುಡ್ಕೊಂಡ್ ತಿಂದು ಏನೋ ಮಾಡ್ಕೊಳ್ಳೋಣ ಅಂತೇಳಿ ಬಂದತಿ. ಆಗ್ಲೇ ಬಂದ ನೀವು ಇಲ್ಲಿ. ಯಾಕ ನಾ ಇಲ್ಲಿ ಆರಾಮಾಗಿರೋದು ನಿಮ್ಗೇನು ಮನ್ಸಿಗೆ ಬರವಲ್ತನ? ನೋಡ ಆದದ್ದಾತ. ನಾನೇನು ಜಗಳ ಮಾಡ್ಬೇಕಂತ ಬಂದಿದ್ದಿಲ್ಲ. ನನಗೆ ಕೇಳಾರ್ದ ಯಾವಾರ ಮಾಡಕ್ಕೆ ಹೋಗಿಯಲ್ಲ ಅಂತೇಳಿ ನಂಗೆ ನೆನ್ಸ್ಕೊಂಡು ಸಬ್ಸಿಟ್ ಬಂತ ಅಟ್ಟೆ. ಏನು ಬಿಡು, ಈಗ ಅದಾಗಿದ್ದಾತ. ಇದು ಹೊಂಡು ಮನೆಗೆ ಹೋಗ ನಡಿ, ಯಾರು ಬಿ ತಗೋ. ಇನ್ಮ್ಯಾಗ ಜಗಳ ಮಾಡೋದಲ್ಲ ನಿನ್ ಜೋಡಿ, ಚಂದಾಗಿರ್ತಾನೆ ನಡಿ ಹೊಂಡು. ಹೆಂಗ್ ನಂಬದ್ ನಿನ್ನ? ನಮ್ಮಣ್ಣ ಕೇಳಕತ್ತನಲ್ಲ ಉತ್ತರ ಕೊಡು. ಹೆಂಗ್ ನಂಬದ್ ನಿನ್ನ? ನೋಡ್ರಿ ನಾ ಏನು ಜಗಳ ಮಾಡ್ಬೇಕಂತ ಇದ್ದಿದ್ದಿಲ್ಲ. ಇದು ಜಗಳ ಆತದ, ಏನು ಮಾಡ್ಬೇಕು ಹೇಳ್ರಿ. ತಗ ಬಾಲ ಈಕಿ ಮಾಡಿದ್ದು ಏನು ಕೆಲಸ ಅಂತೇಳಿ ಎಲ್ಲ ಗೊತ್ತೈತಲ್ಲ ನಿಮಗೆ. ಹಂಗಿದ್ದಾಗ ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ? ಬರ್ತತಿ ಯಾರಿಗಾದ್ರು. ಆತೀಗ ಅನ್ಸೈತಿ ಏನೋ ಆಗೈತಪ್ಪ, ಅದನ್ನೇ ಮುಂದುವರ್ಸೋದು ಬೇಡ ಅಂತೇಳಿ. ಈಗ ಅದಾಗಿದ್ದನ್ನು ಬಿಟ್ಟು ಹಾಕಿ ಮುಂದುವರೇನ ಅಂತೇಳಿ ನಿಂತಿರೋದು. ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ತಗ ಆದದ್ದು ಆತು. ಇದು ಕೊಡ್ರಿ ನೋಡಪ್ಪ, ಪತ್ರ ಬರ್ದು ಕೊಡ. ನಮ್ಮ ತಂಗಿಗೆ ಏನು ತೊಂದರೆ ಮಾಡೋದಿಲ್ಲ ಅಂತೇಳಿ ಬರ್ದು ಕೊಟ್ಟು ಕರ್ಕೊಂಡೋಗು. ಅಲ್ಲ ಪತ್ರ ಬರ್ದು ಕೊಟ್ರ ಹಂಗಾದ್ರೆ ಇಲ್ಲನ? ಏ ಆಕಿ ಬರೋದಿಲ್ಲ. ಕರ್ಕೊಂಡೋಗಕ್ ಆಕಿ ಬರೋದಿಲ್ಲ. ಯಾ ಬಿಡ್ರಿ, ಅವ್ರ ಹೆಂಡತಿ ಅವ್ರು ಕರ್ಕೊಂಡು ಹೊಂಟ್ರಿ, ನಿಮ್ದೇನ? ಅಯ್ಯ ಕತಿ ನಿಮ್ದಂದ ತಗ. ಬಿಡ್ರಿ ಹೋಗ್ಲಿ, ಕರ್ಕೊಂಡು ಹೋಗ್ಲಿ, ಏನಾತ? ಅಲ್ಲ ಮರೆ, ಈಗ ನಮ್ಮ ತಂಗಿಗೆ ಮನೆ ಬಂದಾಗ ನೀ ಹಂಗಿದ್ದಾವ ಮೊನ್ನೆ ಇದು ಮಾಡ್ಬೇಕಿತ್ತು. ಈಗ ಇಕ್ಕಿದಂಗೆ ಬಂದು ಹೇಳಿದ್ರೆ ನಾವು ಅಂಗಡಿ ನೋಡಿ ಅಡ್ವಾನ್ಸ್ ಕೊಟ್ಟು ಬಂದ್ವಿ. ನಮ್ಮ ತಂಗಿಗೆ ಚಲೋ ದಂಧೆ ಹಾಕಿ ಕೊಡ್ಬೇಕು ಅಂತೇಳಿ. ನೀನೇನು ದುಡ್ಡು ಸಾಕ್ತಿಯಲ್ಲ ನಮ್ಗಿಲ್ಲ. ಏನ ನಮ್ಮ ತಂಗಿ ಆಕಿ ದುಡ್ದಾಕಿ ಜೀವನ ಹಾಕಿ ಮಾಡ್ಕೊಂತಾಳ. ಅಲ್ಲ ನಿಮ್ಮ ಅಣ್ಣ ಮಾತಾಡಕತ್ತಿರೋದು ಕೇಳಕತ್ತೀಯ? ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಆತು. ನಾವು 4 ದಿನ ಹೆಚ್ಚಿಗೆ ಜಗಳ ಮಾಡೇವ ಅಂತೇಳಿ ಇಟ್ಕೋ. ಕೊನೆಗಾಗದು ನನಗೆ ನೀನು, ನಿನಗೆ ನಾನು, ಮರಿಬೇಡ. ಏನು ನಿಮ್ಮ ಅಣ್ಣ ಈಗ ಅಂತ ಅದನ್ನ ನಮ್ಮ ತಂಗಿ ದುಡ್ದಾಕಿ ಬಾಳೆ ಮಾಡ್ಕೋತಾಳ ಅಂತೇಳಿ. ನಾಳೆ ಗಂಡ ಹೆಂಡತಿ ಮಕ್ಕಳು ಅಂತ ಅವ್ರು ಇರ್ತಾರ, ನೀವು ಒಬ್ಬಂಟಿ ಇರ್ತಿ ನೋಡು. ವಿಚಾರ ಮಾಡು. ಆಗದಾತು, ನೀನು ತಪ್ಪು ಮಾಡಿದ್ದಿ, ನಾನು ಜಗಳ ಮಾಡಿದೆ. ಈಗ ನನ್ನ ಮನಸ್ಸಿಗೆ ನಾನು ಹೋಗ್ಲಿ ಬಿಡೋದು ಕ್ಷಮಿಸೋನು ಅಂತೇಳಿ ಅನ್ಕೊಂಡೇನಿ. ನಿನಗೆ ಏನು ತೊಂದರೆ ಕೊಡೋದಿಲ್ಲ. ಪತ್ರ ಅಂದ್ರಲ್ಲ, ಬೇಕಾದ್ರೆ ಅದನ್ನು ಬೇಕಾದ್ರೆ ಬರ್ದು ಕೊಡ್ತೇನಂತ. ಏನು ನನಗೇನೇನು ಹೆದರಿಕಿಲ್ಲ. ಯಾಕಂದ್ರೆ ನಾ ಇನ್ಮ್ಯಾಗ ನಿಂಗೆ ತೊಂದರೆ ಕೊಡಬಾರ್ದು ಅಂತೇಳಿ ತೀರ್ಮಾನ ಮಾಡೇನಿ. ಸುಮ್ಮನೆ ಯಾಕತ್ತಾಗ ಆದದ್ದಾತು. ಏನು ನಿನ್ನ ಜೋಡಿನ ಚಂದಾಗಿ ಬಾಳೆ ಮಾಡ್ತೀನಿ. ನನ್ನ ಕೂಟ ಬಾ ಹೋಗನ್ ನಡಿ. ಅರ್ಬಿ ತಗೋ ಹೋಗನ್. ಎಷ್ಟು ದಿನ ಇಲ್ಲೇ ಇರ್ತಿ? ಹೇಳಿ ನೋಡೋಣ. ಬಾ ಹೋಗನ್. ನೋಡುವ, ಎಷ್ಟು ಭಾಗ್ಯ. ಎಷ್ಟೇ ಆದ್ರೂ ಗಂಡ ಹೆಂಡತಿ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಬರ್ತೈತಿ. ಆಮೇಲೆ ಎಷ್ಟೇ ಆದ್ರೂ ಗಂಡಸಲ್ಲ ಹಿಂಗೆ ಮಾಡ್ಯಾಡ ಹೆಂಡತಿ ಅಂದ ತಕ್ಷಣ ತಡ್ಕೊಳಕ್ ಆಗಿಲ್ಲ. 4 ಮಂದಿ 4 ಥರ ಮಾತಾಡಿರ್ತಾರಲ್ಲ, ಹಂಗಾಗಿ ಅದ ಶಿಟ್ನಾಗ ಏನರ ಇದು ಮಾಡಕ್ಕೆ ಬಂದಿರ್ಬೋದು. ಅಲ್ಲ ನಂಗೆ ಗೊತ್ತು ಅವ್ನು ಕೊಲ್ಲಕ್ಕೆ ಬಂದಿದ್ದು ತಪ್ಪೆ. ಆದ್ರೆ ಈಗ ಅವ್ನ ತಪ್ಪ ಅವ್ನಿಗೆ ಅರಿವು ಆಗೈತಂತಲ್ಲ, ತಪ್ಪಾತು ಅಂತ ಕೇಳ್ತಾ ಅದನ್ನ ಹೋಗಿ ಏನೋ ನೋಡುವ. ಅಲ್ಲಿ ಹೋದ್ಮೇಲೆ ಏನಾರ ಮಾಡಿದ್ರೆ ಅದಕ್ಕೆ ಮನ ಏನು ಮಾಡಲಿ ಹೇಳ್ರಿ ಹಂಗಾರ ನೋಡೋಣ. ಹೌದೌದು ಭಾಗ್ಯ, ನೀವು ಹೋಗಾಕೋಬೇಡ. ಅದಕ್ಕೆ ನೀವು ಸುಮ್ಮನೆ ಇದ್ಬಿಡ್ರಿ. ನಿಮ್ಗೆ ಗೊತ್ತಾಗಲ್ಲ ಅವೆಲ್ಲ. ನೀವು ಸುಮ್ಮನೆ ಇರ್ರಿ. ಅಲ್ಲೇ ಜೀವ ಹೋತಂದ್ರೆ ಏನು ಮಾಡ್ತೀರಿ? ಗಂಟ ಕಳ್ಕೊಂಡು ಕೂತಿಂದ ಆಕೆ ಇಲ್ಲೇ ದುಡಿಮೆ ಮಾಡ್ಕೊಂಡು ಇರ್ಲಿ. ಹೋಗ್ಬೇಡವಾ ನೀನು. ನಾ ಹೇಳ್ತಂಗೆ ಕೇಳೋ ಹೋಗಾಕೋಬೇಡ ನೀನು. ಹಂಗಲ್ಲೋ ಅಣ್ಣ, ನೀ ಮಾತಾಡ್ಬೇಡ. ಅವತ್ತು ನಮ್ಮ ತಂಗಿ ಓಡಿ ಬಂದಾಗ ನೀ ಮನ್ಯಾಗ ಇಟ್ಕೊಂಡೇನ? ಇಲ್ಲ. ಈಗ ಯಾಕಪ್ಪ ಮಾತಾಡ್ತೀಯ? ಮನ್ಯಾಗ ಇಟ್ಕೊಂಡಿಲ್ಲ ಅಂದ್ ಮಾತ್ರಕ್ಕೆ ಏನು ಮಾತಾಡಬಾರ್ದನ? ಮಾಡಿದ್ರು ಅಂತ ಕೆಲಸ ಗಂಡ ಹೆಂಡತಿ ಕೂಡಿ ಅದಕ್ಕಾಗಿತ್ತು. ಮನ್ಯಾಗ ಇಟ್ಕೊಂಡಿಲ್ಲ ಅಂದ್ರೆ ನೋಡುವ ಭಾಗ್ಯ, ನಾ ಇಷ್ಟ ಹೇಳೋದು. ಇವ ಯಾಕೋ ಅಡ್ಡ ಬರಾಕತ್ತಾನ, ನಂಗೆ ಅದು ಗೊತ್ತಿಲ್ಲ. ನಾ ಹೇಳ್ತೇನೆ ಕೇಳು. ಕರ್ಯಾಕ ಮನಿ ಮಠ ಬಂದಾನ, ಸುಮ್ಮನೆ ಬಾಳೆ ಹಾಳು ಮಾಡ್ಕೋಬೇಡ. ಈಗ ಹೇಳತ್ತನಲ್ಲ ನನ್ನ ತಪ್ಪು ನನಗೆ ಅರಿವಾಗಿತ್ತು, ನಾ ಇನ್ನೂ ಹಿಂಗೆ ಮಾಡೋದಿಲ್ಲ ಅಂತೇಳಿ. ಹೋಗಿ ಗಂಡನ ಜೋಡಿ ಹೋಗಿ ಚಂದೆ ಬಾಳೆ ಮಾಡಿ. ಗಂಡನ ಜೊತೆಗಿದ್ರೆ ಹೆಂತಿಗೆ ಬೆಲೆ. ಹಂಗಾರೆ ಈಗ ಬೆಲೆ ಇಲ್ಲನ? ತಡಿ 4 ಕಾಸು ದುಡಿಯಾಕೆ ಶುರು ಮಾಡ್ಲಿಕ್ಕೆ. ಅವಾಗ ನೋಡು, ನಂಗೆ ಈಗ ಗೊತ್ತಾತ್ ನೀ ಯಾಕೆ ಹಿಂಗೆ ಮಾತಾಡತ್ತಿ ಅಂತೇಳಿ. ಮೊನ್ನೆ ಆಕಿನ್ನ ಮತ್ತು ನಮ್ಮನೆಗೆ ಇರಬಾರ್ವ ಅಂತ ಕರೆದಿಲ್ಲ, ಈ ಆರಾಮ್ ಇರುವಂತಿ ಅಂತೇಳಿ. ಅವಾಗ ರೊಕ್ಕ ದುಡಿತಾಳ ಇಟ್ಕೋಬೇಕಂತ ವಿಚಾರ ಮಾಡಿದ್ದಿ. ನಾ ಬಿಡೋದಿಲ್ಲ ಅಂತ ಗೊತ್ತಾತಲ್ಲ, ಮತ್ತೆ ಇವಂಗೆ ಲಾಭ ಆಗಿದ್ದಿತ್ತು. ಅಲ್ಲ, ನಾ ಲಾಭ ಮಾಡ್ಕೊಳ್ಳಲ್ಲ, ಆಕಿ ದುಡಿದ ಆಕಿನ ಇಟ್ಕೊಲಿ. ಇವ್ ಮನೆಗೆ ಇರೋದು ಬೇಡ ಅಂತೇಳಿ ಈಗ ಅಲ್ಲಿ ಕಳ್ಸಕ್ಕೆ ವಿಚಾರ ಮಾಡಿ. ಅಂತ ಕೀಳ್ ಬುದ್ಧಿ ಏನಿದ್ರು ನಿಮಗಿರ್ಬೋದು, ನನ್ನ ಗಂಡಗ ನನಗೆ ಬರಲ್ಲ. ನಮ್ಗೆ 108 ಪುರಾಣ ಬೇಡ. ಬಗ್ಗೆ ಬರ್ತೀಯ ಬರೋದಿಲ್ಲ?
ನಾ ಕೇಳಾಕತ್ತಿರೋದು ಇಷ್ಟ. ನೋಡು, ನಾ ಇನ್ನೇಮ್ ನೀನು ಹೊಡಿದಿಲ್ಲ ಬಡಿದಿಲ್ಲ, ಇನ್ ಮ್ಯಾಗ ಯಾರು ಏನು ಸಾವಿರ ಮಾತಾಡ್ಕೊಲ್ಲತ್ತಾಗ ಅಂಥವ್ರು ಊರಾಗ 1000 ಮಂದಿ ಇರ್ತಾರ. ನೀ ಏನು ತಪ್ಪ ಆಗೈತಿ ಎಷ್ಟು ದಿನ ಮಾತಾಡ್ತಾರ, ಅವ್ರ ಮನೆಗೆ ಏನಾರ ಒಂದು ಆಗಮಟ ಮಾತಾಡ್ತಾರ, ಆಮೇಲೆ ಅದನ್ನ ಮಾಡ್ತಾರನ ಇಲ್ಲೋದಿಲ್ಲ. ನಾ ಹಿಂಗ ವಿಚಾರ ಮಾಡೇನಿ ನೋಡು, ಇನ್ ಮ್ಯಾಗ ನಾನು ನಿನ್ನ ಜೋಡಿ ಜಗಳಕ್ಕೆ ಬರುದಿಲ್ಲ. ನಾ ಇದ್ದಿದ್ದ ಹೇಳಾಕತ್ತೀನಿ. ಅದೇನ ಅಂಗಡಿ ಅಡ್ವಾನ್ಸ್ ಕೊಟ್ಟೇವಿ ಮಾಡೇವಿ ಅಂದೆಲ್ಲ, ಅದೇನ ನೋಡೋದು ಬಾ, ಬೇಕಾದ್ರೆ ಅದನ್ನ ನಾವಿಬ್ರದ್ದು ಸೇರೆ ಮಾಡೋಣಂತೆ. ಹೌದಿಲ್ಲ? ಅಡ್ವಾನ್ಸ್ ಕೊಟ್ಟಿವದಿಲ್ಲ, ಇಬ್ರು ಸೇರ್ ದುಡಿ ನಡಿ ಅದ್ರಾಗೆ. ಆತಲ್ಲ ಮತ್ತೆ ಹಂಗೆ ಮಾಡ್ರಿ. ಗಂಡ ಹೆಂಡತಿ ಕೂಡ ದುಡಿರಿ, ಇನ್ನೂ ಚಲೋನೇ. ಹಂಗೆ ಮಾಡನ್ ತಗೋ. ಅಂಗಡಿ ಮಾಡಿದ್ದಕ್ಕೆ ನಾ ಏನು ಬಿಟ್ಟು ಬಾ ಅನ್ನತ್ತೇನ? ನೀ ಹೆಂಗಿದ್ರು ಮಕ್ಳು ಮನೆಯಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಎಲ್ಲೇ ಹೋಗ್ಯಾರ, ಅವ್ರ ದಾರಿ ಅವ್ರು ನೋಡ್ಕೊಂಡು ಗಂಡ ಹೆಂಡತಿ ಇಬ್ರ ಅಲ್ಲ ನಡಿ. ಆ ಅಂಗಡಿ ಅದೇನು ಚೂಡಿದಾರ್ದ ಅಂಗಡಿ ಏನು ಸುಡ್ಗಾಡ ಅದು ನೋಡೋದು ಏನದ ಒಟ್ಟು ಇವ್ರು ಅಂದ್ರೆ ಒಟ್ಟು ಅದನ್ನೇ ಮಾಡೋಣ ನಡಿ. ಕರೆನ ಈ ಮಾತು? ಅದು ನಾ ನಂಬೇಡವಾ. ಇಲ್ಲಣ್ಣ, ಅವ್ರು ಯಾಕೆ ಹೇಳೋದು ಸರಿ ಅನ್ಸಕತ್ತೈತಿ. ಹಂಗೆ ಮಾಡ್ತೇವಣ್ಣ. ಎಷ್ಟು ದಿನ ಅಂತ ನಾನು ಇಲ್ಲೇ ಇರಲಿ, ಗಂಡ ಹೆಂಡತಿ ಏನೋ ಆಗಿದ್ದ ಆತ ಅನ್ನಕತ್ತಾರ. ಅದ್ರಾಗ ದುಡಿದು ಒಂದು ಬಾಳೆ ಕಟ್ಕೋತೇವಣ್ಣ. ಏನು ಹೊಕ್ಕೇನಣ್ಣ ನಾನು? ಇದು ಲಕ್ಷಣ ನೋಡು. ಭಾಗ್ಯ, ನೀ ಹೋಗು, ನೀವಲ್ಲ ಅನ್ನಕೋಬೇಡ. ನೀ ಏನು ಇಲ್ಲಿ ಇರ್ತಿ ಅಂದಿದ್ದಕ್ಕೆ ಮತ್ತೆ ಹಿಂಗೆ ಅನ್ನತಾಳ ಮತ್ತೆ ಅನ್ಕೋಬೇಡ. ಇರಬೇಕಾರೆ ನಿನ್ನ ಮನಸ್ಸು, ಆದ್ರೆ ಕರ್ಯಾಕೆ ಬಂದಾರಲ್ಲ, ಹೋಗು. ಎದಕ್ಕೆ ಬಾಳೆ ಹಾಳು ಮಾಡ್ಕೋತಿ ಸುಮ್ಮನೆ? ಆಯ್ತಣ್ಣ, ಅರ್ಬಿ ತೊಗೊಂಬರ್ತೇನೆ. ಹೌದು, ಎಷ್ಟು ಅಡ್ವಾನ್ಸ್ ಕೊಟ್ಟಿರಿ, ಏನು ಇದು ಮಾಡಿರಿ? ನೋಡಿದೆನವ, ನೀ ದುಡಿತಿ ಅಂತ ಗೊತ್ತಾಗಿ ಬಂದನವ, ಅವ ಪ್ರೀತಿಯಿಂದ ಬಂದಿಲ್ಲ. ನಾನೀಗ ಗೊತ್ತೇ ಇಲ್ಲ ಆಕೆ ಅಂಗಡಿ ಮಾಡತ್ತಿದ್ದಿ, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಅದು ಅಂಗಡಿ ಅಡ್ವಾನ್ಸ್ ಎಲ್ಲ ಅಣ್ಣಗೆ ಗೊತ್ತು. ಅಣ್ಣ, ಅಡ್ವಾನ್ಸ್ ಎಷ್ಟು ಕೊಟ್ಟಿ? ಅಡ್ವಾನ್ಸು ಒಂದು ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ. ಅಂಗಡಿ ಬಾಡಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ. 1 ಲಕ್ಷ ರೂಪಾಯ? ಭಾಳ ಆತ್ ಬಿಡು ಇದು. 1 ಲಕ್ಷ ರೂಪಾಯಿ ಅಂದ್ರೆ ಚಲೋ ಅಂಗಡಿ. ಆಲ್ ಬಿಡ್ರಿ, ಅದೇನು ಅಡ್ವಾನ್ಸ್ ಅಲ್ಲ, ಹೊಳ್ಳಿ ಬರ್ತೈತಿ. ಸರಿ ಅಲ್ಲ, ಇದು ನಿಮ್ಮ ರೊಕ್ಕ ಈಗ ನೀನು ಹೊಳ್ಳಿ ಕೊಡ್ಬೇಕನ? ಆರಾಮ್ ದುಡಿಮೆ ಮಾಡಿ ಕೊಟ್ರೆ ನಡಿತೈತೆ. ಅಲ್ಲ ಅಲ್ಲ, ಅವ್ರದ್ದೇನಲ್ಲ ತಗೋರಿ ದುಡ್ಡು. ನಿಮ್ಮ ಈಕಿದ ವಾಪಸ್ ಕೊಡ್ತೈತೆ ತಡ್ರಿ. ಹೌದ್ರಿ, ಅದು ಮೊನ್ನೆ ಬಂದಿದ್ನಲ್ಲ ಹೊಲದ್ದು, ನಮ್ಮಣ್ಣ ನಮಗೆ 1 ಎಕರೆ ಹೊಲ ಕೊಟ್ಟಿದ್ನಲ್ಲ, ಅದ್ರ ಕಾಗದ ಪತ್ರ ತೊಗೊಂಬಂದಿದ್ದೆ. ಅದನ್ನು ಕಾಗದ ಪತ್ರ ಅಡಮಾನ ಇಟ್ಟು ಸಹಿ ಮಾಡಿ ಇದು ರೊಕ್ಕ ಇಸ್ಕೊಂಡಿದ್ದೆ. ನಂಗೆ ಒಂಚೂರು ಅವಶ್ಯಕತೆ ಇತ್ತಲ್ಲ, ಈಗ ದಂಧೆ ಮಾಡಕ್ಕೆ ಅಣ್ಣನ ಕಡೆ ರೊಕ್ಕ ಇದ್ದಿದ್ದಿಲ್ಲ ಹಾಕ್ಕೊಡಕ್ಕೆ, ಅದಕ್ಕೆ ನಾನೇ ಇದು ಮಾಡಿದ್ದೆ. ಹೊಲದ ಕಾಗದ ಪತ್ರ ಇಟ್ಟಿಯ? ಹಾಂ. ಎಷ್ಟು ತಗಸ್ಕೊಂಡ್ಯೋ? ಅಲ್ಲ, ನೀನು ಏನು ಮಾಡಕ್ಕಿಲ್ಲ ಅಂತ ನಾನು. ಅಯ್ಯ, ಮತ್ತೆ ರೊಕ್ಕ ಎಲ್ಲಿತ್ತ? ದುಡಿಮೆ ಮಾಡ್ಕೊಡಕ್ಕಲ್ಲ, ನಾನು ದುಡಿಯೋಕ್ಕೆಲ್ಲ ಮಾಡ್ಕೊಂಡಿದ್ದೆ. ನಮ್ಮಣ್ಣ ಕೊಟ್ಟಿದ್ದು, ಮತ್ತೆ ನನಗೆ ಸಹಾಯ ಮಾಡ್ಕೊಲಾರ್ದ ನಾನು ಉಪಯೋಗಿಸ್ಲಾರ್ದ ಇನ್ಯಾರು ಉಪಯೋಗಿಸ್ಬೇಕು? ಸರಿ ಆತು, ಎಷ್ಟು ಸಾಲ ತಗ್ಸಿ? ಎಷ್ಟ ಒಂದ್ ತಗ್ಸಿತ್ತಪ್ಪ, ಅದು ಎಲ್ಲ ಏನು ಹೇಳೋ ಅವಶ್ಯಕತೆ ಐತನ? ಅದು ಬೇಕಲ್ಲ ಅದಕ್ಕೆ. ಹಂಗಂದ್ರೆ ಹೆಂಗ್ರಿ? ನಾಳೆ ರೊಕ್ಕ ಕಟ್ಟಿ ನಾವು ಬಿಡಿಸ್ಕೋಬೇಕಲ್ಲ ಅದನ್ನ. 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯ? ಅಲ್ಲ, ನಿನ್ಗೇನು ಬುದ್ಧಿ ಬುಕಾಲಿ ಐತೆ ಇಲ್ಲ? 5 ಲಕ್ಷ ರೂಪಾಯಿ ತಗ್ಸ್ಕೊಂಡು ಕುಂತಿಯಲ್ಲ, ನೀನು ಅಟ್ಬೇಕನ ನೀನು ಮಾಡೋ ಕೆಲ್ಸಕ್ಕೆ? ಅಣ್ಣಾರ, ಅಷ್ಟು ಯಾಕೆ ಬಡ್ದಾಡ್ತೀರಿ? ಕತ್ತಿ ನಿಮ್ದಂದತ್ತಾಗ ಏನು ರೊಕ್ಕ ಎಲ್ಲಿ ಯಾರೇನೋ ನುಂಗಿ ನೀರು ಕುಡಿಯಾಕತ್ತಿಲ್ಲ, ನಿಮ್ಮ ರೊಕ್ಕ ಇದ್ದಂಗೆ ಐತಿ ಏನು? 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಾರಂತಲ್ಲ, ಬಿಡ್ರಿ. ಮತ್ತು ಅದಕ್ಕೆ ಹೋಗಿ ನೀವು ಮಾಲಿಗಿಲೆಲ್ಲ ತರಿಸಿ ಹಾಕ್ಬೇಕಲ್ಲ, ಮತ್ತು ಅದಕ್ಕೆ ಐಟಮ್ಸಿಗೆ ಎಟ್ಟೋಕತ್ತ ಏನು ಅಂದಾಜಿಗೆ ಹೆಚ್ಚಿಗೆ ಇರಲಿ ಅಂತ ಇಸ್ಕೊಂಬಂದಾರ ಅವ್ರು. ಬೇಕಾರೆ ರೊಕ್ಕ ಎಲ್ಲ ಪೂರ್ತಿ ತೊಗೊಂಡೋಗ್ರಿ. ತೊಗೊಂಡೋಗಿ ಮಾಲೆಲ್ಲ ಎಷ್ಟೆಷ್ಟು ಬೇಕು, ಏನೇನು ಬೇಕು ನೀವೇ ಹಾಕಿಸ್ರಿ, ನೀವು ಹಾಕ್ಸಿ ಮಾಡ್ರಿ. ಅದಕ್ಕೇನಂತೆ? ಇಲ್ಲ ಇಲ್ಲ ಇಲ್ಲ, ನಾನು ಯಾರ ಕೈ ರೊಕ್ಕ ಕೊಡುದಿಲ್ಲ. ಅಲ್ಲ ಭಾಗ್ಯ, ನೀ ಏನ್ ಹುಚ್ಚಿದೀವ ನೀನು? ಪ್ರಭಾ ನೀ ಸುಮ್ನಿರು, ಬಾಯಿ ಮುಚ್ಕೊಂಡೆ. ಅಲ್ವಾ, ರೊಕ್ಕ ಇವ್ ಕೈ ಕೊಡಾತಿಯಲ್ಲಿ ನೀನು ಮೊದ್ಲ ಕುಡ್ಕ ಎತ್ತಬೇಕತ್ತ ಕುಡಿದು ಜೂಜಾಡಿ ಇಸ್ಪೀಟ್ ಆಡಿ ಎಲ್ಲ ಇದ್ ಬಿದ್ ರೊಕ್ಕ ಎಲ್ಲ ಕಳೆದ್ ಬಂದ್ರೆ ಏನ್ ಮಾಡ್ತೀನಿ ನೀನು? ಸುಮ್ನಿರ್ ನೀನು. ಅಂಗಡಿಗೆ ಮಾಲ್ ಹಾಕಿಸ್ಬೇಕದಲ್ಲ, ಎಲ್ಲಾ ಮಾಲು ತಂದು ಹಾಕೋ ಜವಾಬ್ದಾರಿ ನಂದು. ಏನ ನಾನೇನು ಕುಡ್ದೇನು ಇದು ಹಾಳು ಮಾಡಲ್ಲ. ನಾನು ನಿಂತಿದ್ದು ಹೊಲ. ಬಂದ ಇವ ನಾನು ನಿಂತಿದ್ದ ಅಂತೇಳಿ ನಾವು ಕೊಟ್ಟಿದ್ದಕ್ಕೆ ಅದು ನಿನ್ನ ನಿಂತಿದಾಗೈತಿ. ನಾನ ಕೊಟ್ಟಿಲ್ಲ ಅಂದ್ರೆ ಏನಾಕಿತ್ತು? ಏನ ರೊಕ್ಕ ತಗೊಂಡೋಗಿ ಉಡಾಯಿಸ್ಬೇಕನ ಅದನ್ನ? ಸುಮ್ನಿರು ನೀನು. ಇಷ್ಟ ದಿನ ಇಲ್ಲದ ಈಗ ಬಂದಾನ ಇಲ್ಲಿ ಮಾತಾಡಕ. ತಗೋ, ಇನ್ನು ನಂಬಿಕೆ ಏನಿಲ್ಲ ನಿನ್ ಮ್ಯಾಲ ನನಗ. ನೋಡುವ, ನಿನ್ನ ದುಡಿಮೆ ರೊಕ್ಕಕ್ಕೆ ಏನಾರ ಕಣ್ಣಿಗೆ ಹಾಕಿದ ಅಂದ್ರ ಆ ರೊಕ್ಕ ಏನ್ ಮಾಡ್ತಿ ಅಂತ ಕೇಳಾಕತ್ತ ಅಂದ್ರ ಮೊಲಾಜಿಲ್ದಂಗೆ ಬಂದ್ಬಿಡನಿ. ಇಲ್ಲ ಅಲ್ಲಿ ಇರಾಕ್ ಹೋಗ್ಬೇಡ. ನಾ ಹೇಳ್ತೇನೆ ಕೇಳು, ರೊಕ್ಕದ ಸಂಬಂಧ ಏಂತ ಬೇಕನ್ನೋದಾದ್ರೆ ಯಾಕೆ ಇರ್ತೀಯ? ಹೌದ್ರಿ, ನೀವು ಕುಡಿಯೋದೇನು ಬಿಟ್ಟಿರನ? ಕುಡಿತೀರಿ, ಇಸ್ಪಿಟ್ ಆಡ್ತೀರಿ. ನನಗೂ ಯಾಕೆ ಸ್ವಲ್ಪ ಅನುಮಾನ. ಬ್ಯಾಡ್ ತಗೋರಿ. ರೊಕ್ಕ ಅಣ್ಣ ಏನೋ ಮಾಲ್ ತಂದು ಕೊಡ್ತೀನಿ ಅನ್ನಲ್ಲ. ಅಯ್ಯವ್ವತ್ತ, ಅದೇನೋ ಹಾವು ಹೊಡೆದು ಹದ್ದಿಗೆ ಹಾಕಿದಂಗೆ ಆತಂತ. ನಿಮ್ಮಣ್ಣ ಏನು ಸುದ್ದುಳವ? ನಿಮ್ಮಣ್ಣನು ಅವನೇ ಕುಡಿತಾರ. ಅವರು ಎಲ್ಲ ದುಷ್ಟ ಸವಾಸನೂ ಐತಿ. ಆ ರೊಕ್ಕ ತೊಗೊಂಡು ಇನ್ನೂ ಬೇಕಾರೆ ಮಲ್ಲೇಶ್ ಅಣ್ಣರ ಕೈಯಾಗ ಕೊಡು. ಇದು ಬಾವರ್ ಕೈಯಾಗ ಅವ್ರಿನ್ನೂ ತೆಗೆದಿಟ್ಟು ಬೇಕಾರೆ ನಿನಗೊಂದು ಒಳ್ಳೇದಂತ ಆಕತಿ. ಇನ್ನೂನು ನಿನ್ನ ಗಂಡನ ಚುಮ್ಮುಚ್ಚಿಲ್ಲ ನಿನಗೋ. ಹೊಡಿದು ಗಿಡಿದು ಮಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ಕಷ್ಟಪಟ್ಟು ಸಾಲ ಮಾಡಿಸ್ತೇವೆ ನಾನು. ಅದೇನು ರೊಕ್ಕ ಅವನ ಕೈಯಾಗ ಕೊಡುದು? 1-2 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಮಾಲ್ ಹಾಕಕ್ಕ. ಉಳಿದಿದ್ದು ಕೊಡ್ರಿ. ಯಾರ ಕಡೆ ಸಾಲ ಮಾಡಿರ ಅವ್ರಿಗೆ ವಾಪಸ್ ಕೊಡ್ರಿ. ಅಣ್ಣ ನೋಡ್, ಮತ್ತೆ ನೀನು ಹಂಗೆ ಹಾಳಟ್ಟಿ ಅವರ ಮಾಡಬೇಡ ಏನ. ಮತ್ತು ರೊಕ್ಕ ಹುಷಾರಾಗಿ ಅದನ್ನು ವಾಪಸ್ ತಂದು ನೀವು ಕೊಡ್ಬೇಕು ನೋಡ. ಅವ್ಗೆ 5% ನಂಗೆ ಬೇರೆ ಬಡ್ಡಿ ಹಂಗೆ ಕೊಟ್ಟನವ. ಆ ರೊಕ್ಕ ವಾಪಸ್ ಅವ್ರಿಗೆ ಕೊಟ್ಟು ಉಳಿದಿದ್ದನ್ನ ಬಗೆಹರಿಸಿ ಎಷ್ಟು ಕಟ್ಬೇಕು ಅಷ್ಟಕ್ಕಷ್ಟೇ ಬಡ್ಡಿ ಕಟ್ಟಕ್ಕೆ ನಾನು. ಹ್ಞೂನವ. ಹ್ಞೂ. ಇನ್ನೆಷ್ಟು ಉಳಿತು ರೊಕ್ಕ? ಇನ್ನ ಅದು 4 ಲಕ್ಷ. ಎಲೆ ಅಣ್ಣ, ಒಂದು ಸ್ವಲ್ಪ ತೊಂಬ ಇಲ್ಲ ರೊಕ್ಕ ತೊಂಬ ಇಲ್ಲ.
ಯಾಕ ನೀನು ಕುಡಿತಿ ಅಂತ ಅದಕ್ಕೆ ಮನ್ನ ತಳ ರೊಕ್ಕ ತುಂಬಲ್ಲ ನಾನು ಮಲ್ಲೇಶಣ್ಣ ಕೈಯಾಗ ಕೊಡ್ತೀನಿ. ಅಲ್ವಾ ನಂಗೆ ನನ್ನ ಮೇಲೆ ನಂಬಿಕೆ ಇಲ್ಲನ? ನಂಬಿಕೆ ಇಲ್ಲ, ಕೊಡು ನೀ ರೊಕ್ಕನ. ಆತು. ಅಣ್ಣ ಆ ರೊಕ್ಕ ನಿನ್ನ ಕೈಯಾಗ ಕೊಡ್ತೀನಿ, ಒಂಚೂರು ನೀನಾರ ಅದನ್ನ ನನಗೆ ಮಾಡಿಕೊಡೋಣ. ಗಂಡನೂ ಕುಡ್ಕ ಅಣ್ಣನೂ ಕುಡ್ಕ, ನಿನ್ನ ಮ್ಯಾಗ ಈಗ ನಂಬಿಕೆ ನನಗೆ. ಆಯ್ತು ಬಿಡವ, ನೀ ಚಿಂತೆ ಮಾಡಕ್ ಹೋಗ್ಬೇಡ. ನಿಂಗೆ ಏನು ಮಾಲ್ ಹಾಕಿಸಿ ಕೊಡ್ಬೇಕಲ್ಲ, ಮಾಲ್ ಹಾಕಿಸಿ ಉಳಿದಿದ್ ರೊಕ್ಕ ಪೂರ್ತಿ ಅವು ಏನವ ಶಂಕರ್ ಇದದನಲ್ಲ ಯಾರ ಹತ್ರ ತಗೊಂಡು ಚಮ್ಮಣ್ಣ ಅಂತೇಳಿ ತಗೊಂಡಿಲ್ಲ, ಅವಂಗ ಉಳ್ದಿದ್ ಕೊಟ್ಟು ಅದನ್ನ ವಸೂಲಿಗೆ ವಜಾ ಹಾಕೋರಪ್ಪ, ಉಳ್ದಿದ್ದು ಕಷ್ಟ ಬಡ್ಡಿ ಕಟ್ತೇವೆ ಅಂತ ಹೇಳ್ಬರ್ಬೇಕು, ಹೌದಿಲ್ಲ? ಆಯ್ತು ಬಿಡು. ಸರಿ ತಗೋರವ. 1 2 ಇದೇನೆ ಅಣ್ಣ, ಇದೇನು 2 ಲಕ್ಷ ರೂಪಾಯಿ ಐತಲ್ಲ, ಬರೇ 50,000 ರೂಪಾಯಿ ಕಟ್ಟದ 4 ಅದಾವಲ್ಲ. ನಾಲ್ಕಾದವ ನೋಡವ, ಇರ್ಬೇಕು 8. ಅಣ್ಣ ನೋಡಿಲ್ಲ 4 ಅದಾವ, 2 ಲಕ್ಷ ರೂಪಾಯಿ ಎಲ್ಲೋತ ಅಣ್ಣ? 2 ಲಕ್ಷ ರೂಪಾಯಿ ಅಣ್ಣ. ಏ ಪ್ರಭಾವತಿ, 2 ಲಕ್ಷ ರೂಪಾಯಿ ನನಗೇನು ಗೊತ್ತ್ರಿ, ನೀವು ರೊಕ್ಕ ಎಲ್ಲಿಟ್ಟಿರ್ತೀರ ಏನ? ಹಾ ಈಗ ನೆನಪಾತ್ ನೋಡವಾ. ತೋ ಅದು ಹಾ ಅದು ಇವ್ರ ಪ್ರಭಾವತಿ ಅಣ್ಣ ಬಂದಿದ್ದ, ಭಾರಿ ಅವಸರ ಮಾಡಕತ್ತ. ಅವ್ರ ಮನೆಗೆ ಏನೋ ಕಾರ್ಯ ಐತಿ, ಅರ್ಜೆಂಟ್ ನಮ್ಮ ಓನ್ ಬಂಗಾರ ಬೇಕಾಗ್ಯಾವು ಅಂತ ಒಂದೇ ಸಮನೆ ನಿನ್ ಬಾಯ್ ಮಾಡಿಬಿಟ್ಟ. ಅದಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟೆ ಅವನಿಗೆ, ನಂಗೆ ನೆನಪೇ ಇದ್ದಿದ್ದಿಲ್ಲ. ಅಲ್ಲಣ್ಣ ನೀನು ಎದಕ್ಕೆ ಕೊಟ್ಟೆ? ಅಲ್ಲ ನೀ ಕೊಡಲ್ಲ ಅಂದಿದ್ದಲ್ಲ, ಅಲ್ಲ ನಾ ಕೊಡಬೇಡ ಅಂತಾನೆ ಹೇಳಿದ್ನಲ್ಲ, ಯಾಕಣ್ಣ ಕೊಟ್ಟೆ? ಅಲ್ಲ ಏನಾತ್ ಬಿಡವ, 2 ಲಕ್ಷ ರೂಪಾಯಿ ಅಷ್ಟೇ. ಅಲ್ಲ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳೇನಲ್ಲ. ರೀ ಯಾಕ್ರಿ ಕೊಟ್ರಿ? ಅಲ್ಲ ನಮ್ಮಣ್ಣ ಬಂದಿದ್ದ, ಸುಳ್ಳು ಹೇಳ್ತೀರಿ? ನಮ್ಮಣ್ಣ ಬಂದು ನಿಮ್ಮಂತ ರೊಕ್ಕ ಕೇಳ್ತಾನ? ಹೂನ ಮರಯ್ಯ, ಸ್ವಲ್ಪ ಅವಸರ ಇತ್ತು ಅಂತೇಳಿ. ಅಲ್ಲ ನಾನು ಕೊಡ್ತೀನಿ ಅಂತ ಹೇಳತ್ತೀನಿ, ಈಗ ಸುಮ್ಮನಿರೀಗ. ನೋಡ್ದೇನ ಹೇಳಲಿಲ್ಲ, ನಿಮ್ಮ ಅಣ್ಣನ ಕೈಯಾಗ ನಂಬಿ ಏನಾರ ರೊಕ್ಕ ಕೊಟ್ರೆ ಎಲ್ಲ ಹಾಳಾಟಿ ಅವರ ಅಂತೇಳಿ. ಸುಮ್ಮನಿರಿ ಅದಕ್ಕೆ ಸಾಕು. ಬೇಡ ಅಂತ ಹೇಳಿ ನಾನು ಇದ್ರಿಗೆ ಆಮೇಲೆ ಗಂಡಗೆ ಹೇಳಿರೇನ ಕೊಡು ಹೋಗಿ ಅಂತೇಳಿ, ನನಗೆಲ್ಲ ಗೊತ್ತು. ತೊಗ್ಗ ಹೊಡ್ತಾನ. ಅಲ್ಲ ನಾನೆಲ್ಲಿ ಕೊಡೋದು ತಗೋ ಅಂತ ಹೇಳಿನಿ, ಅದಂತ ನಾನು ನಿನ್ನ ಗುಣ ಬದ್ಲಾಕತ್ತಾನ ಅದು. ಅಲ್ಲ ನಾ ಕೊಡಂತ ಹೇಳೇ ಇಲ್ಲ. ಕೊಡಂತ ಹೇಳಿಲ್ಲ ಪಾಪ. ಮಲ್ಲೇಶಣ್ಣ ನೋಡಿದಿ 2 ಲಕ್ಷ ರೂಪಾಯಿ ಈಗ ನಂಗೆ ನೀರು ಕುಡ್ದ, 2 ಲಕ್ಷ ಉಳ್ದೈತಿ. ಅಂಗಡಿ ಅಡ್ವಾನ್ಸ್ ಎಷ್ಟು ಕೊಟ್ಟಾನೋ ಗೊತ್ತಿಲ್ಲ, 1 ಲಕ್ಷ ಅಂತ ಹೇಳ್ತಾನ. ನಂಗೆ ಯಾಕೆ ನಂಬಿಕೆನೇ ಇಲ್ಲ. ಏಯ್ ಬೇಕಾದ್ರೆ ಹೋಗಿ ಕೇಳಿ ನೀನು, ನಿಂದೊಂದು ಕತಿ ಅತ್ತಾಗ. ಅಣ್ಣ ಅಂತೇಳಿ ನಂಬಿದ್ರೆ ಹಿಂಗೆ ಅನ್ಯಾಯ ಮಾಡ್ತೀಯನ? ಬೇಜದಿ ಬಿಡು ನೀನು. ನಿನಗೆ ಅವತ್ತ ಹೇಳಿ ಬಡ್ಕೊಂಡೆ ನಾನು, ನಿಮ್ಮ ಅಣ್ಣನ ನಂಬೇಡ ಅಂತೇಳಿ ಎಲ್ಲಿ ಕೇಳ್ತಿ ನೀನು ಮಾತು? ಅಲ್ಲೋ ಯಾಕೆ ಹಿಂಗೆ ಮಾಡಕ್ ಹೋದಿ? ಏನಪ್ಪ ನೀನಂತ ನಾನು ಸ್ವಲ್ಪ ತೊಂದರೆ ಆಗಿತ್ತಣ್ಣ, ಅದ್ರ ಸಂಬಂಧ ಭಾಳ ಒಂಚೂರು ಪಜಿತಿ ಆಗೈತಿ, ಅದ್ರ ಸಂಬಂಧ ಏನೋ ಇದು ಮಾಡಿ ತಗೋ. ಏನಾತೀಗ ನಿನ್ನ ರೊಕ್ಕ ನೀನು ಕೊಟ್ರ ಆತಿಲ್ವಾ? ಅಷ್ಟೇ ಭಾಳ ಮಾತಾಡ್ಕೊಬೇಡ ನೀನು, ಮರ್ಯಾತಿಗಾಕ. ನಿನ್ನ ರೊಕ್ಕ ನೀನು ಕೊಟ್ರ ಆತಿಲ್ಲ, ಸುಮ್ಮನೆ ಅಷ್ಟೇ ಹೆಚ್ಚಿಗೆ ಮಾತಾಡ. ಹೋಗಿ ನಿನ್ನ ಗಂಡ ಜೋಡಿ ಹೊಂಟಿಯಲ್ಲ, ಹೋಗು. ನೋಡ್ದೇನ ಇದೆ ಇನ್ನು ಏನಾರ ಇಲ್ಲೇ ಇದು 2 ಲಕ್ಷ ರೂಪಾಯಿ ಅವನ ಕೈಯಾಗ ಇದ್ದಿದ್ದ, ಕೈಯಾಗ ತೆಂಗಿನ ಚಿಪ್ ಕೊಟ್ಟಿರ್ತಿದ್ದ. ನೋಡು ನಿನ್ನ ರೊಕ್ಕಕ್ಕೆ ನನಗೆ ಸಂಬಂಧ ಇಲ್ಲ. ಅವ್ರು ಯಾವಾಗ ನಮ್ಮ ಅಣ್ಣಂತರು ಬಂದು ಇಸ್ಕೊಂಡು ಹೋಗಿಲ್ಲ. ಇವ್ರೇನೋ ಬೇರೆ ಹೇಳ್ತಾ ಇದಾರೆ, ಅದು ನಮ್ಮ ಅಣ್ಣ ಕೊಟ್ಟಾರ ಇಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೋ ಹಾಗೆ ಅನ್ನಿಸ್ತಾ ಇತ್ತು ನನಗೆ, ಏನು ಬೇರೆ ಎಲ್ಲ ರೊಕ್ಕ ಹಾಳು ಮಾಡಿ ಸುಳ್ಳ ನಮ್ಮ ಅಣ್ಣನ ಹೆಸರು ಹೇಳತ್ತಾರ. ನಾ ಮೊದಲು ಅದನ್ನು ತಿಳ್ಕೊಂತೀನಿ. ಹಂಗೊಂದು ವೇಳೆ ನಮ್ಮ ಅಣ್ಣಗೆ ಕೊಟ್ಟಿದ್ದು ಕರೆ ಆದ್ರೆ ನಿನ್ನ ರೊಕ್ಕ ನೀನು ಕೊಡ್ಸಿಸ್ತೇನೆ. ಮಲ್ಲೇಶ್ ಅಣ್ಣ, ಅಣ್ಣನ ನಂಬಿದ್ದಕ್ಕೆ ಅವ ಹೆಂಗನ್ನೇ ಮಾಡಿದ. ತಗೋ ಅಣ್ಣ, ನಿನ್ನ ಕಡೆ ಇಟ್ಕೋ. ನನ್ನ ಗಣ್ಣ ಕುಡಿತಾನ, ಅಲ್ಲಿ ಕೊಡೋಕ್ಕೂ ಆಗಲ್ಲ ನನಗೆ, ಮನೆಗೆ ತೊಗೊಂಡೋಗಕ್ಕೆ. ನಂಗೆ ಅಂಗಡಿಗೆ ಮಾಲ್ ಹಾಕಿಸ್ಕೊಡೋಣ, ಚಲೋ ವ್ಯಾಪಾರ ಆಗೋಂಗೆ. ಚಿಂತೆ ಮಾಡಬೇಡ್ವಾ, ಆ ರೊಕ್ಕ ಕೊಡು, ಅಂಗಡಿಗೆ ಮಾಲ್ ಹಾಕಿಸ್ಕೊಡ್ತೇನೆ, ಚಲೋ ತಿಂದು ದುಡ್ಕೊಂಡು ಜೀವನ ಮಾಡ. ಆತ ಹೆಂಗನ್ನೇ ಮಾಡಿಬಿಟ್ಟ ನೋಡ್ರಿ. ಈಗ ಕರ್ಕೊಂಡು ಹೊಂಟಿರಿ, ಜಗಳ ಜುಟಿ ಏನೂ ಮಾಡ್ಲಾರ್ದ ಒಂದು ಸ್ವಲ್ಪ ಚಂದಾಗಿ ನೋಡ್ಕೊರಿ. ಆದದ್ದಾತು, ಅದೇ ಹೇಳೋದು ಇಷ್ಟೇ, ನಿಮ್ಗೆ ಮತ್ತೇನಿಲ್ಲ. ಏನ ನಿಮ್ಮ ಸಲುವಾಗೆ ಮಾಡ್ಯಾಳ ತಪ್ಪು, ಅದು ತಪ್ಪೇ ಯಾರ ಸಲುವಾಗಿ ಮಾಡಿದ್ರು ಇನ್ಮೇಲೆ ಆಕೆ ಅಂತ ಕೆಲಸ ಮಾಡಲ್ಲ. ಅದಕ್ಕೆ ಇಲ್ಲಿ ತಗೋರಿ, ನಾನು ಇನ್ಮ್ಯಾಗ ಕಿರಿಕಿರಿ ಮಾಡಕ್ಕೆ ಹೋಗಲ್ಲ. ಏನ್ರಿ ಪ್ರತಿಯೊಂದು ಬರ್ದಿಡ್ರಿ. ಬಿಲ್ ಅದ್ರದ್ದು ಎಷ್ಟು ಕೊಟ್ರಿ ಎಷ್ಟು ಬಿಟ್ರಿ ಪ್ರತಿಯೊಂದು ಎಲ್ಲ ಆಕಿಗೆ ಹೇಳಿ ಕೇಳಿನೇ ತೋರಿಸಿನೇ ಮಾಡ್ರಿ.